ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಬಗ್ಗೆ ರಾಜಕೀಯ ಜಟಾಪಟಿ ತಾರಕಕ್ಕೇರಿದೆ. ಅತ್ತ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಪಡೆ ಪಟ್ಟು ಹಿಡಿದ್ರೆ ಇತ್ತ ಕೇಸರಿ ಪಡೆಗೆ ಸಚಿವ ಖರ್ಗೆ ಟಕ್ಕರ್ ಕೊಟ್ಟಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ದಾರೆ ನೋಡ. ಒಂದು ನ್ಯಾಯಾಂಗ ತನಿಖೆ ಆಗಬೇಕು. ಪ್ರಿಯಾಂಕ್ ಖರ್ಗೆ ಅವರು ಮೊದಲು ರಾಜೀನಾಮೆಯನ್ನು ಕೊಡಬೇಕು. ಈಗ ಆಲ್ರೆಡಿ ಅವರು ಮೊದಲೇನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ. ಯಾಕೆ ಅಂತೇಳಿ ನಾವು ಇದರಿಂದ ಬೇಗ ಹೊರಗಡೆ ಬರಬೇಕು. ನಾನೇ ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬಿಟ್ಟು ತನಿಖೆ ನಡಿಬೇಕು ಅಂತ ಹೇಳ್ಬಿಟ್ಟು ನಾನು ಬಚಾವ್ ಆಗ್ಬಿಡ್ತೀನಲ್ಲ. ಬಹುಶಃ ಪ್ರಿಯಾಂಕ್ ಖರ್ಗೆ ಅವರಷ್ಟು ಬುದ್ಧಿವಂತ ಕರ್ನಾಟಕದಲ್ಲಿ ಯಾರು ಇಲ್ಲ ಅನ್ನೋ ಕಾರಣ. ಆದ್ರಿಂದ ಪ್ರಿಯಾಂಕ್ ಖರ್ಗೆ ಅವರು ಮೊದಲು ರಾಜೀನಾಮೆಯನ್ನು ಕೊಡಬೇಕು. ಈಶ್ವರಪ್ಪನವ್ರು ರಾಜೀನಾಮೆ ಹೆಂಗ್ ಪಡ್ಕೊಟ್ರಿ ನೀವು, ಸೇಮ್ ಅದೇ ದಾರಿನಲ್ಲಿ ರಾಜೀನಾಮೆಯನ್ನು ಕೊಡಬೇಕು. ಆಮೇಲೆ ನೀವು ನಿಮ್ಮ ಪಾತ್ರ ಏನೂ ಇಲ್ಲ ಅಂತೇಳಿ ನೀವು ಮತ್ತೆ ನೀವು ಮುಖ್ಯಮಂತ್ರಿಯಾಗಿ ನಮ್ದೇನು ಇರೋದಿಲ್ಲ. ಹಿಟ್ ಆ್ಯಂಡ್ ರನ್ ಅಷ್ಟೇ ಇವ್ರಿಗೆ ಗೊತ್ತು. ಇದನ್ನು ನಾವು ಹೇಳ್ತಾ ಇದ್ದೀವಲ್ಲ, ನೀವು ನೈತಿಕತೆ ಬಗ್ಗೆ ಮಾತಾಡ್ತಿದ್ದೀರಾ. ಅದಕ್ಕೆ ನನಗೆ ನೈತಿಕತೆ ಇದೆ, ನಮ್ಮ ಸರ್ಕಾರ ನೈತಿಕತೆ ಇದೆ ಅಂದ್ಬಿಟ್ಟು ನಿಮ್ಮ ಮುಂದೆ ಕೂತ್ಕೊಂಡು ನಾನು ಹೇಳ್ತಾ ಇರೋದು. ಲೆಟ್ ದೇರ್ ಬಿ ಎ ಫ್ರೀ ಆ್ಯಂಡ್ ಇಂಪಾರ್ಷಿಯಲ್ ಇನ್ವೆಸ್ಟಿಗೇಷನ್. ಯಾವುದಾದ್ರು ನೋಡೋಣ, ಹೋಮ್ ಮಿನಿಸ್ಟರಿಗೆ ರಿಕ್ವೆಸ್ಟ್ ಮಾಡ್ತೀನಿ, CID ಕೊಡಲಿ ಅಥವಾ ಬೇರೆದೇನಾದರೂ ಅವರಿಗೆ ಸೂಕ್ತ ಅನ್ನಿಸಿದ್ರೆ ಕೊಡಲಿ. ವಾಟ್ ಎವರ್, ಲೆಟ್ ಹೋಮ್ ಮಿನಿಸ್ಟರ್ ಡಿಸೈಡ್ ಸರ್. ನಾನು ಆಗ್ರಹ ಮಾಡೋದು ನಾವು ಮಾಡಿಸ್ತೀವಿ, ಅದು ನನ್ನ ಜವಾಬ್ದಾರಿ ಇದೆ, ನಾನು ಮಾಡ್ತೀನಿ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಬಗ್ಗೆ ರಾಜಕೀಯ ಜಟಾಪಟಿ ತಾರಕಕ್ಕೇರಿದೆ. ಅತ್ತ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಪಡೆ ಪಟ್ಟು ಹಿಡಿದ್ರೆ ಇತ್ತ ಕೇಸರಿ ಪಡೆಗೆ ಸಚಿವ ಖರ್ಗೆ ಟಕ್ಕರ್ ಕೊಟ್ಟಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ದಾರೆ ನೋಡ. ಒಂದು ನ್ಯಾಯಾಂಗ ತನಿಖೆ ಆಗಬೇಕು. ಪ್ರಿಯಾಂಕ್ ಖರ್ಗೆ ಅವರು ಮೊದಲು ರಾಜೀನಾಮೆಯನ್ನು ಕೊಡಬೇಕು. ಈಗ ಆಲ್ರೆಡಿ ಅವರು ಮೊದಲೇನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ. ಯಾಕೆ ಅಂತೇಳಿ ನಾವು ಇದರಿಂದ ಬೇಗ ಹೊರಗಡೆ ಬರಬೇಕು. ನಾನೇ ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬಿಟ್ಟು ತನಿಖೆ ನಡಿಬೇಕು ಅಂತ ಹೇಳ್ಬಿಟ್ಟು ನಾನು ಬಚಾವ್ ಆಗ್ಬಿಡ್ತೀನಲ್ಲ. ಬಹುಶಃ ಪ್ರಿಯಾಂಕ್ ಖರ್ಗೆ ಅವರಷ್ಟು ಬುದ್ಧಿವಂತ ಕರ್ನಾಟಕದಲ್ಲಿ ಯಾರು ಇಲ್ಲ ಅನ್ನೋ ಕಾರಣ. ಆದ್ರಿಂದ ಪ್ರಿಯಾಂಕ್ ಖರ್ಗೆ ಅವರು ಮೊದಲು ರಾಜೀನಾಮೆಯನ್ನು ಕೊಡಬೇಕು. ಈಶ್ವರಪ್ಪನವ್ರು ರಾಜೀನಾಮೆ ಹೆಂಗ್ ಪಡ್ಕೊಟ್ರಿ ನೀವು, ಸೇಮ್ ಅದೇ ದಾರಿನಲ್ಲಿ ರಾಜೀನಾಮೆಯನ್ನು ಕೊಡಬೇಕು. ಆಮೇಲೆ ನೀವು ನಿಮ್ಮ ಪಾತ್ರ ಏನೂ ಇಲ್ಲ ಅಂತೇಳಿ ನೀವು ಮತ್ತೆ ನೀವು ಮುಖ್ಯಮಂತ್ರಿಯಾಗಿ ನಮ್ದೇನು ಇರೋದಿಲ್ಲ. ಹಿಟ್ ಆ್ಯಂಡ್ ರನ್ ಅಷ್ಟೇ ಇವ್ರಿಗೆ ಗೊತ್ತು. ಇದನ್ನು ನಾವು ಹೇಳ್ತಾ ಇದ್ದೀವಲ್ಲ, ನೀವು ನೈತಿಕತೆ ಬಗ್ಗೆ ಮಾತಾಡ್ತಿದ್ದೀರಾ. ಅದಕ್ಕೆ ನನಗೆ ನೈತಿಕತೆ ಇದೆ, ನಮ್ಮ ಸರ್ಕಾರ ನೈತಿಕತೆ ಇದೆ ಅಂದ್ಬಿಟ್ಟು ನಿಮ್ಮ ಮುಂದೆ ಕೂತ್ಕೊಂಡು ನಾನು ಹೇಳ್ತಾ ಇರೋದು. ಲೆಟ್ ದೇರ್ ಬಿ ಎ ಫ್ರೀ ಆ್ಯಂಡ್ ಇಂಪಾರ್ಷಿಯಲ್ ಇನ್ವೆಸ್ಟಿಗೇಷನ್. ಯಾವುದಾದ್ರು ನೋಡೋಣ, ಹೋಮ್ ಮಿನಿಸ್ಟರಿಗೆ ರಿಕ್ವೆಸ್ಟ್ ಮಾಡ್ತೀನಿ, CID ಕೊಡಲಿ ಅಥವಾ ಬೇರೆದೇನಾದರೂ ಅವರಿಗೆ ಸೂಕ್ತ ಅನ್ನಿಸಿದ್ರೆ ಕೊಡಲಿ. ವಾಟ್ ಎವರ್, ಲೆಟ್ ಹೋಮ್ ಮಿನಿಸ್ಟರ್ ಡಿಸೈಡ್ ಸರ್. ನಾನು ಆಗ್ರಹ ಮಾಡೋದು ನಾವು ಮಾಡಿಸ್ತೀವಿ, ಅದು ನನ್ನ ಜವಾಬ್ದಾರಿ ಇದೆ, ನಾನು ಮಾಡ್ತೀನಿ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಬಗ್ಗೆ ರಾಜಕೀಯ ಜಟಾಪಟಿ ತಾರಕಕ್ಕೇರಿದೆ. ಅತ್ತ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಪಡೆ ಪಟ್ಟು ಹಿಡಿದ್ರೆ ಇತ್ತ ಕೇಸರಿ ಪಡೆಗೆ ಸಚಿವ ಖರ್ಗೆ ಟಕ್ಕರ್ ಕೊಟ್ಟಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ದಾರೆ ನೋಡ. ಒಂದು ನ್ಯಾಯಾಂಗ ತನಿಖೆ ಆಗಬೇಕು. ಪ್ರಿಯಾಂಕ್ ಖರ್ಗೆ ಅವರು ಮೊದಲು ರಾಜೀನಾಮೆಯನ್ನು ಕೊಡಬೇಕು. ಈಗ ಆಲ್ರೆಡಿ ಅವರು ಮೊದಲೇನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ. ಯಾಕೆ ಅಂತೇಳಿ ನಾವು ಇದರಿಂದ ಬೇಗ ಹೊರಗಡೆ ಬರಬೇಕು. ನಾನೇ ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬಿಟ್ಟು ತನಿಖೆ ನಡಿಬೇಕು ಅಂತ ಹೇಳ್ಬಿಟ್ಟು ನಾನು ಬಚಾವ್ ಆಗ್ಬಿಡ್ತೀನಲ್ಲ. ಬಹುಶಃ ಪ್ರಿಯಾಂಕ್ ಖರ್ಗೆ ಅವರಷ್ಟು ಬುದ್ಧಿವಂತ ಕರ್ನಾಟಕದಲ್ಲಿ ಯಾರು ಇಲ್ಲ ಅನ್ನೋ ಕಾರಣ. ಆದ್ರಿಂದ ಪ್ರಿಯಾಂಕ್ ಖರ್ಗೆ ಅವರು ಮೊದಲು ರಾಜೀನಾಮೆಯನ್ನು ಕೊಡಬೇಕು. ಈಶ್ವರಪ್ಪನವ್ರು ರಾಜೀನಾಮೆ ಹೆಂಗ್ ಪಡ್ಕೊಟ್ರಿ ನೀವು, ಸೇಮ್ ಅದೇ ದಾರಿನಲ್ಲಿ ರಾಜೀನಾಮೆಯನ್ನು ಕೊಡಬೇಕು. ಆಮೇಲೆ ನೀವು ನಿಮ್ಮ ಪಾತ್ರ ಏನೂ ಇಲ್ಲ ಅಂತೇಳಿ ನೀವು ಮತ್ತೆ ನೀವು ಮುಖ್ಯಮಂತ್ರಿಯಾಗಿ ನಮ್ದೇನು ಇರೋದಿಲ್ಲ. ಹಿಟ್ ಆ್ಯಂಡ್ ರನ್ ಅಷ್ಟೇ ಇವ್ರಿಗೆ ಗೊತ್ತು. ಇದನ್ನು ನಾವು ಹೇಳ್ತಾ ಇದ್ದೀವಲ್ಲ, ನೀವು ನೈತಿಕತೆ ಬಗ್ಗೆ ಮಾತಾಡ್ತಿದ್ದೀರಾ. ಅದಕ್ಕೆ ನನಗೆ ನೈತಿಕತೆ ಇದೆ, ನಮ್ಮ ಸರ್ಕಾರ ನೈತಿಕತೆ ಇದೆ ಅಂದ್ಬಿಟ್ಟು ನಿಮ್ಮ ಮುಂದೆ ಕೂತ್ಕೊಂಡು ನಾನು ಹೇಳ್ತಾ ಇರೋದು. ಲೆಟ್ ದೇರ್ ಬಿ ಎ ಫ್ರೀ ಆ್ಯಂಡ್ ಇಂಪಾರ್ಷಿಯಲ್ ಇನ್ವೆಸ್ಟಿಗೇಷನ್. ಯಾವುದಾದ್ರು ನೋಡೋಣ, ಹೋಮ್ ಮಿನಿಸ್ಟರಿಗೆ ರಿಕ್ವೆಸ್ಟ್ ಮಾಡ್ತೀನಿ, CID ಕೊಡಲಿ ಅಥವಾ ಬೇರೆದೇನಾದರೂ ಅವರಿಗೆ ಸೂಕ್ತ ಅನ್ನಿಸಿದ್ರೆ ಕೊಡಲಿ. ವಾಟ್ ಎವರ್, ಲೆಟ್ ಹೋಮ್ ಮಿನಿಸ್ಟರ್ ಡಿಸೈಡ್ ಸರ್. ನಾನು ಆಗ್ರಹ ಮಾಡೋದು ನಾವು ಮಾಡಿಸ್ತೀವಿ, ಅದು ನನ್ನ ಜವಾಬ್ದಾರಿ ಇದೆ, ನಾನು ಮಾಡ್ತೀನಿ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಬಗ್ಗೆ ರಾಜಕೀಯ ಜಟಾಪಟಿ ತಾರಕಕ್ಕೇರಿದೆ. ಅತ್ತ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಪಡೆ ಪಟ್ಟು ಹಿಡಿದ್ರೆ ಇತ್ತ ಕೇಸರಿ ಪಡೆಗೆ ಸಚಿವ ಖರ್ಗೆ ಟಕ್ಕರ್ ಕೊಟ್ಟಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ದಾರೆ ನೋಡ. ಒಂದು ನ್ಯಾಯಾಂಗ ತನಿಖೆ ಆಗಬೇಕು. ಪ್ರಿಯಾಂಕ್ ಖರ್ಗೆ ಅವರು ಮೊದಲು ರಾಜೀನಾಮೆಯನ್ನು ಕೊಡಬೇಕು. ಈಗ ಆಲ್ರೆಡಿ ಅವರು ಮೊದಲೇನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ. ಯಾಕೆ ಅಂತೇಳಿ ನಾವು ಇದರಿಂದ ಬೇಗ ಹೊರಗಡೆ ಬರಬೇಕು. ನಾನೇ ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬಿಟ್ಟು ತನಿಖೆ ನಡಿಬೇಕು ಅಂತ ಹೇಳ್ಬಿಟ್ಟು ನಾನು ಬಚಾವ್ ಆಗ್ಬಿಡ್ತೀನಲ್ಲ. ಬಹುಶಃ ಪ್ರಿಯಾಂಕ್ ಖರ್ಗೆ ಅವರಷ್ಟು ಬುದ್ಧಿವಂತ ಕರ್ನಾಟಕದಲ್ಲಿ ಯಾರು ಇಲ್ಲ ಅನ್ನೋ ಕಾರಣ.
ಆದ್ದರಿಂದ ಪ್ರಿಯಾಂಕ ಖರ್ಗೆ ಅವರು ಮೊದಲು ರಾಜೀನಾಮೆಯನ್ನು ಕೊಡಬೇಕು. ಈಶ್ವರಪ್ಪನವ್ರು ರಾಜೀನಾಮೆ ಹೆಂಗೆ ಪಡ್ಕೊಟ್ರಿ ನೀವು, ಸೇಮ್ ಅದೇ ದಾರಿನಲ್ಲಿ ರಾಜೀನಾಮೆಯನ್ನು ಕೊಡಬೇಕು. ಆಮೇಲೆ ನೀವು ನಿಮ್ಮ ಪಾತ್ರ ಏನೂ ಇಲ್ಲ ಅಂತೇಳಿ ನೀವು ಮತ್ತೆ ನೀವು ಮುಖ್ಯಮಂತ್ರಿಯಾಗಿ ನಮ್ದೇನು ಇರೋದಿಲ್ಲ. ಹಿಟ್ ಆ್ಯಂಡ್ ರನ್ ಅಷ್ಟೇ ಇವ್ರಿಗೆ ಗೊತ್ತು. ಇದನ್ನು ನಾವು ಹೇಳ್ತಾ ಇದ್ದೀವಲ್ಲ, ನೀವು ನೈತಿಕತೆ ಬಗ್ಗೆ ಮಾತಾಡ್ತಿದ್ದೀರಾ. ಅದಕ್ಕೆ ನನಗೆ ನೈತಿಕತೆ ಇದೆ, ನಮ್ಮ ಸರ್ಕಾರ ನೈತಿಕತೆ ಇದೆ ಅಂದ್ಬಿಟ್ಟು ನಿಮ್ಮ ಮುಂದೆ ಕೂತ್ಕೊಂಡು ನಾನು ಹೇಳ್ತಾ ಇರೋದು. ಲೆಟ್ ದೇರ್ ಬಿ ಎ ಫ್ರೀ ಆ್ಯಂಡ್ ಇಂಪಾರ್ಷಿಯಲ್ ಇನ್ವೆಸ್ಟಿಗೇಷನ್. ಯಾವುದಾದ್ರು ನೋಡೋಣ, ಹೋಮ್ ಮಿನಿಸ್ಟರಿಗೆ ರಿಕ್ವೆಸ್ಟ್ ಮಾಡ್ತೀನಿ, CIDಗನ ಕೊಡಲಿ ಅಥವಾ ಬೇರೆದೇನಾದರೂ ಅವರಿಗೆ ಸೂಕ್ತ ಅನ್ನಿಸಿದ್ರೆ ಕೊಡಲಿ. ವಾಟ್ ಎವರ್, ಲೆಟ್ ಹೋಮ್ ಮಿನಿಸ್ಟರ್ ಡಿಸೈಡ್ ಸರ್. ನಾನು ಆಗ್ರಹ ಮಾಡೋದು ನಾವು ಮಾಡಿಸ್ತೀವಿ, ಅದು ನನ್ನ ಜವಾಬ್ದಾರಿ ಇದೆ, ನಾನು ಮಾಡ್ತೀನಿ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಬಗ್ಗೆ ರಾಜಕೀಯ ಜಟಾಪಟಿ ತಾರಕಕ್ಕೇರಿದೆ. ಅತ್ತ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಪಡೆ ಪಟ್ಟು ಹಿಡಿದ್ರೆ ಇತ್ತ ಕೇಸರಿ ಪಡೆಗೆ ಸಚಿವ ಖರ್ಗೆ ಟಕ್ಕರ್ ಕೊಟ್ಟಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ದಾರೆ ನೋಡ. ಒಂದು ನ್ಯಾಯಾಂಗ ತನಿಖೆ ಆಗಬೇಕು. ಪ್ರಿಯಾಂಕ ಖರ್ಗೆ ಅವರು ಮೊದಲು ರಾಜೀನಾಮೆಯನ್ನು ಕೊಡಬೇಕು. ಈಗ ಆಲ್ರೆಡಿ ಅವರು ಮೊದಲೇನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ. ಯಾಕೆ ಅಂತೇಳಿ ನಾವು ಇದರಿಂದ ಬೇಗ ಹೊರಗಡೆ ಬರಬೇಕು. ನಾನೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿಬಿಟ್ಟು ತನಿಖೆ ನಡಿಬೇಕು ಅಂತ ಹೇಳ್ಬಿಟ್ಟು ನಾನು ಬಚಾವ್ ಆಗ್ಬಿಡ್ತೀನಲ್ಲ. ಬಹುಶಃ ಪ್ರಿಯಾಂಕ ಖರ್ಗೆ ಅವರಷ್ಟು ಬುದ್ಧಿವಂತ ಕರ್ನಾಟಕದಲ್ಲಿ ಯಾರು ಇಲ್ಲ ಅನ್ನೋ ಕಾರಣ. ಆದ್ರಿಂದ ಪ್ರಿಯಾಂಕ ಖರ್ಗೆ ಅವರು ಮೊದಲು ರಾಜೀನಾಮೆಯನ್ನು ಕೊಡಬೇಕು. ಈಶ್ವರಪ್ಪನವ್ರು ರಾಜೀನಾಮೆ ಹೆಂಗೆ ಪಡ್ಕೊಟ್ರಿ ನೀವು, ಸೇಮ್ ಅದೇ ದಾರಿನಲ್ಲಿ ರಾಜೀನಾಮೆಯನ್ನು ಕೊಡಬೇಕು. ಆಮೇಲೆ ನೀವು ನಿಮ್ಮ ಪಾತ್ರ ಏನೂ ಇಲ್ಲ ಅಂತೇಳಿ ನೀವು ಮತ್ತೆ ನೀವು ಮುಖ್ಯಮಂತ್ರಿಯಾಗಿ ನಮ್ದೇನು ಇರೋದಿಲ್ಲ. ಹಿಟ್ ಆ್ಯಂಡ್ ರನ್ ಅಷ್ಟೇ ಇವ್ರಿಗೆ ಗೊತ್ತು. ಇದನ್ನು ನಾವು ಹೇಳ್ತಾ ಇದ್ದೀವಲ್ಲ, ನೀವು ನೈತಿಕತೆ ಬಗ್ಗೆ ಮಾತಾಡ್ತಿದ್ದೀರಾ. ಅದಕ್ಕೆ ನನಗೆ ನೈತಿಕತೆ ಇದೆ, ನಮ್ಮ ಸರ್ಕಾರ ನೈತಿಕತೆ ಇದೆ ಅಂದ್ಬಿಟ್ಟು ನಿಮ್ಮ ಮುಂದೆ ಕೂತ್ಕೊಂಡು ನಾನು ಹೇಳ್ತಾ ಇರೋದು. ಲೆಟ್ ದೇರ್ ಬಿ ಎ ಫ್ರೀ ಆ್ಯಂಡ್ ಇಂಪಾರ್ಷಿಯಲ್ ಇನ್ವೆಸ್ಟಿಗೇಷನ್. ಯಾವುದಾದ್ರು ನೋಡೋಣ, ಹೋಮ್ ಮಿನಿಸ್ಟರಿಗೆ ರಿಕ್ವೆಸ್ಟ್ ಮಾಡ್ತೀನಿ, CIDಗನ ಕೊಡಲಿ ಅಥವಾ ಬೇರೆದೇನಾದರೂ ಅವರಿಗೆ ಸೂಕ್ತ ಅನ್ನಿಸಿದ್ರೆ ಕೊಡಲಿ. ವಾಟ್ ಎವರ್, ಲೆಟ್ ಹೋಮ್ ಮಿನಿಸ್ಟರ್ ಡಿಸೈಡ್ ಸರ್. ನಾನು ಆಗ್ರಹ ಮಾಡೋದು ನಾವು ಮಾಡಿಸ್ತೀವಿ, ಅದು ನನ್ನ ಜವಾಬ್ದಾರಿ ಇದೆ, ನಾನು ಮಾಡ್ತೀನಿ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಬಗ್ಗೆ ರಾಜಕೀಯ ಜಟಾಪಟಿ ತಾರಕಕ್ಕೇರಿದೆ. ಅತ್ತ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಪಡೆ ಪಟ್ಟು ಹಿಡಿದ್ರೆ ಇತ್ತ ಕೇಸರಿ ಪಡೆಗೆ ಸಚಿವ ಖರ್ಗೆ ಟಕ್ಕರ್ ಕೊಟ್ಟಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ದಾರೆ ನೋಡ. ಒಂದು ನ್ಯಾಯಾಂಗ ತನಿಖೆ ಆಗಬೇಕು. ಪ್ರಿಯಾಂಕ ಖರ್ಗೆ ಅವರು ಮೊದಲು ರಾಜೀನಾಮೆಯನ್ನು ಕೊಡಬೇಕು. ಈಗ ಆಲ್ರೆಡಿ ಅವರು ಮೊದಲೇನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ. ಯಾಕೆ ಅಂತೇಳಿ ನಾವು ಇದರಿಂದ ಬೇಗ ಹೊರಗಡೆ ಬರಬೇಕು. ನಾನೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿಬಿಟ್ಟು ತನಿಖೆ ನಡಿಬೇಕು ಅಂತ ಹೇಳ್ಬಿಟ್ಟು ನಾನು ಬಚಾವ್ ಆಗ್ಬಿಡ್ತೀನಲ್ಲ. ಬಹುಶಃ ಪ್ರಿಯಾಂಕ ಖರ್ಗೆ ಅವರಷ್ಟು ಬುದ್ಧಿವಂತ ಕರ್ನಾಟಕದಲ್ಲಿ ಯಾರು ಇಲ್ಲ ಅನ್ನೋ ಕಾರಣ. ಆದ್ರಿಂದ ಪ್ರಿಯಾಂಕ ಖರ್ಗೆ ಅವರು ಮೊದಲು ರಾಜೀನಾಮೆಯನ್ನು ಕೊಡಬೇಕು. ಈಶ್ವರಪ್ಪನವ್ರು ರಾಜೀನಾಮೆ ಹೆಂಗೆ ಪಡ್ಕೊಟ್ರಿ ನೀವು, ಸೇಮ್ ಅದೇ ದಾರಿನಲ್ಲಿ ರಾಜೀನಾಮೆಯನ್ನು ಕೊಡಬೇಕು. ಆಮೇಲೆ ನೀವು ನಿಮ್ಮ ಪಾತ್ರ ಏನೂ ಇಲ್ಲ ಅಂತೇಳಿ ನೀವು ಮತ್ತೆ ನೀವು ಮುಖ್ಯಮಂತ್ರಿಯಾಗಿ ನಮ್ದೇನು ಇರೋದಿಲ್ಲ. ಹಿಟ್ ಆ್ಯಂಡ್ ರನ್ ಅಷ್ಟೇ ಇವ್ರಿಗೆ ಗೊತ್ತು. ಇದನ್ನು ನಾವು ಹೇಳ್ತಾ ಇದ್ದೀವಲ್ಲ, ನೀವು ನೈತಿಕತೆ ಬಗ್ಗೆ ಮಾತಾಡ್ತಿದ್ದೀರಾ. ಅದಕ್ಕೆ ನನಗೆ ನೈತಿಕತೆ ಇದೆ, ನಮ್ಮ ಸರ್ಕಾರ ನೈತಿಕತೆ ಇದೆ ಅಂದ್ಬಿಟ್ಟು ನಿಮ್ಮ ಮುಂದೆ ಕೂತ್ಕೊಂಡು ನಾನು ಹೇಳ್ತಾ ಇರೋದು. ಲೆಟ್ ದೇರ್ ಬಿ ಎ ಫ್ರೀ ಆ್ಯಂಡ್ ಇಂಪಾರ್ಷಿಯಲ್ ಇನ್ವೆಸ್ಟಿಗೇಷನ್. ಯಾವುದಾದ್ರು ನೋಡೋಣ, ಹೋಮ್ ಮಿನಿಸ್ಟರಿಗೆ ರಿಕ್ವೆಸ್ಟ್ ಮಾಡ್ತೀನಿ, CIDಗನ ಕೊಡಲಿ ಅಥವಾ ಬೇರೆದೇನಾದರೂ ಅವರಿಗೆ ಸೂಕ್ತ ಅನ್ನಿಸ್